Hello students, welcome to Ishwari Taniksha channel. So students, ಕೆಲವೊಂದಷ್ಟು ಡೌಟ್ಗೆ ಕೆ ಎ ಅವರು ರಿಪ್ಲೈ ಮಾಡಿದ್ದಾರೆ. ಸೊ ಇನ್ ದಿ ಒಫಿಷಿಯಲ್ ಟ್ವಿಟರ್ ಪೇಜ್ ಸೊ ಏನು ರಿಪ್ಲೈ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. MCC 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶವನ್ನು ಗುರುವಾರ ಪ್ರಕಟಿಸಿದ್ದು, ಅಲ್ಲಿ ಸೀಟು ಸಿಕ್ಕಿ ಅದನ್ನೇ ಉಳಿಸಿಕೊಳ್ಳಲು ಇಚ್ಛಿಸುವವರು ಸೆಪ್ಟೆಂಬರ್ 20 ಬೆಳಗ್ಗೆ 11 ಗಂಟೆಯೊಳಗೆ KA ಮೂಲಕ ಹಂಚಿಕೆಯಾಗಿರುವ ವೈದ್ಯಕೀಯ ಸೀಟನ್ನು ರದ್ದುಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸೊ ಸ್ಟೂಡೆಂಟ್ಸ್, ಆಸ್ ಆಲ್ರೆಡಿ ಇಂಡಿಕೇಟೆಡ್, ಸೊ ಟುಮಾರೋ within 11 o'clock you are supposed to go to KA and you can cancel the seat. So ಯಾರು ಅಂತಂದರೆ, for the candidate a seat is allotted in MCC as well as a seat is allotted in KA. If you want to retain the seat which is allotted in MCC and if you want to cancel the seat in KA, so tomorrow by 11 o'clock in the morning, so you have to visit KA in person and you have to cancel the seat. So the penalty will be 10,000 rupees. So they will reduce 10,000 rupees and remaining amount will be refunded to you. So this is the clarification once again given by KA in the official Twitter page. Next to, sir, a candidate is asking here, sir, I have got government seat in government college in the second round, but in the first round I was allotted government seat in private college. So I had submitted my originals to KA. Now if the college asks for my originals, what should I do? Kindly clarify. ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಕೇಳ್ತಿರೋದು ಏನು ಅಂತಂದರೆ, ಫಸ್ಟ್ ರೌಂಡಲ್ಲಿ ಅವ್ರಿಗೆ ಮೆಡಿಕಲ್ ಸೀಟ್ ಬಂದ್ಬಿಟ್ಟು ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ. ದೇ ಫೋರ್ ಈ ಹ್ಯಾಸ್ ಸಬ್ಮಿಟೆಡ್ ದ ಒರಿಜಿನಲ್ಸ್ ಟು KA. ಈಗ ಸೆಕೆಂಡ್ ರೌಂಡಲ್ಲಿ ಗೌರ್ನಮೆಂಟ್ ಕಾಲೇಜಲ್ಲಿ ಸಿಕ್ಕಿದೆ. ಸೊ ಅಲ್ಲಿ ಒರಿಜಿನಲ್ಸ್ ಹೇಗೆ ಸಬ್ಮಿಟ್ ಮಾಡೋದು ಅಂತ ಕೇಳಿದ್ದಾರೆ. ಸೊ KA ಹ್ಯಾಸ್ ರಿಪ್ಲೈಡ್, ಕಮ್ ಆ್ಯಂಡ್ ಕಲೆಕ್ಟ್ ಡಾಕ್ಯುಮೆಂಟ್ಸ್ ಫ್ರಮ್ KA. ಸೊ KAಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ತಗೊಂಡು ಗೌರ್ನಮೆಂಟ್ ಕಾಲೇಜ್ ಯಾವ ಕಾಲೇಜಲ್ಲಿ ನಿಮಗೆ ಅಲರ್ಟ್ ಆಗಿದೆಯೋ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಸೊ ರಿಪೋರ್ಟಿಂಗ್ ಟೈಮಲ್ಲಿ ನೀವು ಒರಿಜಿನಲ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಸೊ ಇಲ್ಲಿ ಕ್ಯಾಂಡಿಡೇಟ್ ಕೇಳ್ತಾ ಇದ್ದಾರೆ, ಕ್ಯಾನ್ ಆಲ್ ಇಂಡಿಯಾ ಕೋಟಾ ವೆಟನರಿ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಕ್ಯಾನ್ಸಲ್ ದ ಸೀಟ್ ಆ್ಯಂಡ್ ಗೆಟ್ ರಿಫಂಡ್. ಸೊ KA ಹ್ಯಾಸ್ ರಿಪ್ಲೈಡ್, ಯಸ್, ಕ್ಯಾನ್ ಬಿ ಡನ್. ದೆನ್ ನಂತರ KAದಲ್ಲಿ ರದ್ದಾದ ಎಲ್ಲ ಸೀಟುಗಳನ್ನು ಪರಿಗಣಿಸಿ ಮತ್ತು ಅರ್ಹ ಅಭ್ಯರ್ಥಿಗಳು 2ನೇ ಸುತ್ತಿಗೆ ನಮೂದಿಸಿದ ಅದೇ ಆದ್ಯತಾ ಕ್ರಮದಲ್ಲಿ ಆಪ್ಷನ್ಗಳೊಂದಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ರೀರನ್ ಮಾಡಿ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುತ್ತದೆ. So students, once the seats are cancelled tomorrow, so after that again the procedure will be repeated and once again the final result will be announced. So students, ಈಗ ಸೀಟ್ ಕ್ಯಾನ್ಸಲ್ ಆದಮೇಲೆ ಮತ್ತೆ ರೀರನ್ ಮಾಡಿ ಮತ್ತೆ ನಿಮಗೆ ಫೈನಲ್ ರಿಸಲ್ಟನ್ನು ಕೊಡ್ತಾರೆ. ಸೊ ಈಗ ಸೇಮ್ ಸೀಟ್ ನೀವು ರಿಟೈನ್ ಮಾಡ್ತೀರಾ ಅಥವಾ ನಿಮಗೆ ಹೊಸ ಕಾಲೇಜ್ ಅಲಾಟ್ ಆಗುತ್ತಾ ಅಂತ ಕೇಳೋದಾದರೆ, ಸೊ ಇಟ್ ಡಿಪೆಂಡ್ಸ್ ಆನ್, ಸೊ ಎಷ್ಟು ಸ್ಟೂಡೆಂಟ್ಸು ನಾಳೆ ಹೋಗಿ ಕ್ಯಾನ್ಸಲ್ ಮಾಡ್ತಾರೋ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಎರಡೇ ಆಪ್ಷನ್ ಆಗುತ್ತೆ. ಒಂದು, ಅದೇ ಸೀಟ್ ಸಿಗ್ಬೋದು, ಇಲ್ಲಾಂದರೆ ಬೆಟರ್ ಸೀಟ್ ಸಿಗ್ಬೋದು. ಸೊ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಸೊ ಹೈಯರ್ ಆರ್ಡರ್ ನಿಮಗೆ ಸಿಗ್ಬೋದು, ಅಥವಾ ಈಗ ಆಲ್ರೆಡಿ ಸಿಕ್ಕಿರೋ ಸೀಟೇ ನಿಮ್ಮ ಹತ್ರ ಇರುತ್ತೆ. ಸೊ ಭಯ ಪಡಬೇಕಾಗೇನೂ ಇಲ್ಲ ನಿಮಗೆ. ಆ್ಯಂಡ್ ಬಾರ್ಡರ್ ಲೈನಲ್ಲಿರೋ ಸ್ಟೂಡೆಂಟ್ಸು, ಫಾರ್ ದ ಸ್ಟೂಡೆಂಟ್ಸ್ ಫಾರ್ ಹೂಮ್ ದ ಸೀಟ್ ಇಸ್ ನಾಟ್ ಅಲಾಟೆಡ್. ಸೊ ಈ ಬಾರ್ಡರ್ ಲೈನಲ್ಲಿ 1000 ರ್ಯಾಂಕ್ ಡಿಫ್ರೆನ್ಸ್ ಇದೆ, 1500 ರ್ಯಾಂಕ್ ಡಿಫ್ರೆನ್ಸ್ ಇದೆ, ನನಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅನ್ನೋರಿಗೆ ಈಗ ಸೀಟ್ ಸಿಗುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಸ್ಟೂಡೆಂಟ್ಸ್, ಡೋಂಟ್ ಗೆಟ್ ಸ್ಕೇರ್ಡ್. So even if a seat is not allotted now, so tomorrow after cancellation of the seat by the candidates, so there is a possibility. So 500 rank difference or 1000 rank difference ಏನು ಬಾರ್ಡರ್ ಲೈನ್ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ನಿಮಗೂ ಸಹ ಈಗ ಒಂದು ಒಳ್ಳೆ ಆಪರ್ಚುನಿಟಿ, ನಿಮಗೂ ಸಹ ಸೀಟ್ ಅಲಾಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟು, ಈ ಹಂತದಲ್ಲಿ ಆಪ್ಷನ್ಗಳ ಆದ್ಯತೆಗಳನ್ನು ಬದಲಾಯಿಸಲು ಅವಕಾಶವಿರುವುದಿಲ್ಲ. ಮೀನಿಂಗ್ ಇಸ್, ಒನ್ಸ್ ಅಗೇನ್ they are not going to allow you to change the options. So to enter new options or to rearrange the options, chance is not given to you. ಇತರೆ ಅಭ್ಯರ್ಥಿಗಳಿಗೆ ದಂಡವಿಲ್ಲದೆ ಯಾವುದೇ ಸೀಟನ್ನು ರದ್ದುಪಡಿಸುವುದಿಲ್ಲ. ಸೊ ಕ್ಲಿಯರ್ ಕಟಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿತೌಟ್ ಪೆನಾಲ್ಟಿ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾನ್ಸಲ್ ಎನಿ ಅದರ್ ಸೀಟ್. ಅಂದರೆ ಬೇರೆ ಯಾವುದೇ ಸೀಟನ್ನು ನಾವು ಈಗ ಪೆನಾಲ್ಟಿ ಇಲ್ಲದೆ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ಮುಂದಿನ ಪ್ರಕ್ರಿಯೆ ಮತ್ತು ಮಾಹಿತಿಯನ್ನು
ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಸೊ ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ಲೇಟರ್. ಸೊ ಸ್ಟೂಡೆಂಟ್ಸ್, ಈಗ ಇದರಿಂದ ನಮಗೆ ಗೊತ್ತಾಗ್ತಿರೋದೇನು ಅಂತಂದರೆ, ನಾಳೆ 11 o'clock ಒಳಗಡೆ ನೀವು ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ, ಸೊ ನೀವು ಇನ್ ಪರ್ಸನ್ KAಗೆ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಬರ್ಬೋದು. ಸೊ ಬೇರೆ ಯಾರೇ ಸ್ಟೂಡೆಂಟು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಪೆನಾಲ್ಟಿ ಇಂಪೋಸ್ ಮಾಡ್ತೀವಿ ಅಂತಿದ್ದಾರೆ. ಸೊ ಮೀನಿಂಗ್ ಇಸ್, ಐ ಥಿಂಕ್ ದೇ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿ ಕಾಷನ್ ಡೆಪಾಸಿಟ್ ಫಾರ್ ಅದರ್ ಕ್ಯಾಂಡಿಡೇಟ್ಸ್. ಸೊ ನಿಮಗೆ MCCಯಲ್ಲಿ ಸೀಟ್ ಅಲಾಟ್ ಆಗದೆ, ಪ್ಲಸ್ ಈಗ ಅಲಾಟ್ ಆಗಿರೋ ಸೀಟು KAದಲ್ಲಿ ಇಷ್ಟ ಇಲ್ಲ ಅಂತಂದರೆ, ಸೊ ದೇ ಆರ್ ಗೋಯಿಂಗ್ ಟು ಇಂಪೋಸ್ ಎ ಹ್ಯೂಜ್ ಪೆನಾಲ್ಟಿ ಅಂತಲೇ ಅನ್ಕೊತೀನಿ. ಸೊ ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್ ಹಿಯರ್, ದೇ ಆರ್ ಗೋಯಿಂಗ್ ಟು ಇಂಪೋಸ್ ದಿ ಪೆನಾಲ್ಟಿ ಫಾರ್ ಅದರ್ ಕ್ಯಾಂಡಿಡೇಟ್ಸ್ ಅಂತ. ಆಮೇಲೆ ಸೀಟು MCCಯಲ್ಲೂ ಸಿಕ್ಕಿಲ್ಲ, KAದಲ್ಲೂ ಸಿಕ್ಕಿಲ್ಲ, ವಾಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ ಕೇಳೋದಾದರೆ, ಸೊ ಕರ್ನಾಟಕದಲ್ಲಿ ನೀವು 3rd round ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. And even in MCC, if you want, you can participate in 3rd round counseling. So about this, another detailed video I'll be making. So all the very best, students. I'll meet you in the next video.